ಫಸ್ಟಿಗೆ ಈ ಥರ ಕೊಚ್ಚಿಕೊಳ್ಬೇಕು ನೆಕ್ಕರೆ ಮಾವಿನಕಾಯಿಯನ್ನು. ಇದು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಆಯ್ತಾ. ನಮ್ಮಲ್ಲಿ ಇಬ್ಬರು ಕೊಚ್ಚುತ್ತಾ ಇದ್ದಾರೆ. ಹಾಗೆ ಮತ್ತೊಂದು 3 ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಹಾಗೆ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಅಂದ್ರೆ ಉಪ್ಪಿನಕಾಯಿ ಹಾಕ್ಬೇಕಲ್ಲ, ಅದಕ್ಕೆ ಸಿಪ್ಪೆ ತೆಗಿಸ್ತೇನೆ ಆಯ್ತಾ. ಸಿಪ್ಪೆ ತೆಗೆದು ಮತ್ತೆ ತೋರಿಸ್ತೇನೆ ನಾನು ಯಾವ ಥರ ಅಂತೇಳಿ. ಈಗ ಮ್ಯಾಂಗೋ ಎಲ್ಲ ನೋಡಿ ಈ ಥರ ಕೊಚ್ಚಿ ಇಟ್ಕೊಂಡಿದ್ದೇವೆ ಚಿಕ್ಕ ಚಿಕ್ಕದಾಗಿ. ಮಾತ್ರ ನೀರು ಮುಟ್ಟಿಸಬಾರ್ದಾಯ್ತಾ ಇದಕ್ಕೆ, ಓಕೆನಾ. ಆಮೇಲೆ ಏನೆಲ್ಲ ತಗೊಳ್ಬೇಕು ಅಂತ ಹೇಳ್ತೇನೆ. ಮಸಾಲೆ ರೆಡಿ ಮಾಡುವ. ಇನ್ನು ಮಸಾಲೆಗೆ ಏನೆಲ್ಲ ಬೇಕು ಅಂತ ಹೇಳ್ತೇನೆ ನೋಡಿ. ಒಂದು 5 ಸ್ಪೂನಷ್ಟು ಇದು ಎಂತ ಸಾಸಿವೆ ತಗೊಂಡಿದ್ದೇವೆ ನೋಡಿ, ಇದಿಷ್ಟು. ಆಮೇಲೆ ಇದು ಇಂಗಾಯ್ತಾ, ಇಂಗು ಬೇರೆ ಇದೆ, ಪ್ಲಾಸ್ಟಿಕಲ್ಲೆಲ್ಲ ತೆಗೆದು ಇಷ್ಟಿದೆ. ನಾನೀಗ ಹೀಗೆ ತೋರಿಸ್ತೇನೆ. ಈ ಥರ ಇಂಗು. ಆಮೇಲೆ ಮೆಣಸು ನೋಡಿ ಈ ಥರ ಒಂದು 20 ಮೆಣಸು ತಗೊಂಡಿದ್ದೇವೆ. ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ತಗೊಂಡಿದ್ದೆ, ಇಷ್ಟು ಬೇಕು. ಆಮೇಲೆ ಬೇವು ಸೊಪ್ಪು ತಗೊಳ್ಬೇಕಾಯ್ತಾ, ಒಂದು 2 ಎಲೆಯಷ್ಟು ಬೇವು ಸೊಪ್ಪು, ಓಕೆ. ಆಮೇಲೆ ಒಂದು 4 ಗೆಡ್ಡೆ ಬೆಳ್ಳುಳ್ಳಿ ತಗೊಳ್ಬೇಕು. ಅದರ ಸಿಪ್ಪೆ ಎಲ್ಲ ಚೆಂದ ತೆಗಿಬೇಕಾಯ್ತಾ, ತೆಗೆದು ಇಟ್ಕೊಳ್ಬೇಕು. ಸೊ ಬನ್ನಿ ಹೇಗೆ ಮಾಡೋದು, ಎಂತ ಮಾಡಬೇಕು ಅಂತೆಲ್ಲ ಹೇಳ್ತೇನೆ ನಾನು. ಬೆಳ್ಳುಳ್ಳಿಯನ್ನು ಬಿಸಿಲಿಗೆ ಒಣಗಿಸಿಟ್ಟರೆ ಒಳ್ಳೆಯದು. ನಾವೀಗ ಅರ್ಜೆಂಟಲ್ಲಿ ಮಾಡೋದಕ್ಕೆ ಸ್ವಲ್ಪ ಹುರಿದು ಮಾಡುವ ಅಂತೇಳಿ ಇದು ಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಹುರಿತಾ ಇದ್ದೇವೆ ನೋಡಿ. ಈ ಥರ ಚೆಂದ ಹುರಿಬೇಕು, ಅದಕ್ಕಿಂತ ಒಣಗಿಸಿದರೆ ಮತ್ತಷ್ಟು ಒಳ್ಳೆಯದು. ಆಮೇಲೆ ಒಂದು ಪಾತ್ರದಲ್ಲಿ ಉಪ್ಪು ನೀರು ಕುದಿಸಿ ಇಡಬೇಕಾಯ್ತು. ನೀರಿಗೆ ಸ್ವಲ್ಪ ಉಪ್ಪೆಲ್ಲ ಹಾಕಿ, ಎಷ್ಟು ಬೇಕಷ್ಟು ಉಪ್ಪು ಅಷ್ಟನ್ನೆಲ್ಲ ಹಾಕಿ ಕುದಿಸಿ ಆರಿಸಿ ಇಡಬೇಕು ನೋಡಿ. ನಾವು ಆರಿಸಿ ಇಟ್ಟಿದ್ದೇವೆ. ಈಗ ಮಸಾಲೆಗಳನ್ನೆಲ್ಲ ಇದು ಎಂತ ಗ್ರೈಂಡ್ ಮಾಡುವ. ಬೆಳ್ಳುಳ್ಳಿ ಮತ್ತು ಬೇವು ಸೊಪ್ಪು ಮಾತ್ರ ಹುರಿಲಿಕ್ಕೆ, ಮತ್ತು ಯಾವುದನ್ನು ಹುರಿಲಿಕ್ಕಿಲ್ಲ. ಸೊ ಎಲ್ಲ ಹಾಕಿ ಗ್ರೈಂಡ್ ಮಾಡುವ. ಈಗ ಗ್ರೈಂಡ್ ಮಾಡಿ ನಾನು ತೋರಿಸ್ತೇನೆ ಯಾವ ಥರ ಬರ್ತದೆ ಅಂತೇಳಿ ನೋಡಿ. ಈ ಥರ ಈಗ ಗ್ರೈಂಡ್ ಎಲ್ಲ ಆಗಿದೆ. ಒಂದು ಪಾತ್ರೆಗೆ ಹಾಕೊಳ್ಳುವ. ಒಳ್ಳೆ ಘಮ ಬರ್ತಾ ಉಂಟು ಮಾತ್ರ ಆಯಿತಾ ನೋಡಿ. ಈ ಥರ ನಿಮ್ಗೆ ಎಷ್ಟು ಬೇಕಷ್ಟು ಮಸಾಲೆಯನ್ನು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಇದಕ್ಕೆ ಅದು ನಾವು ಕೊಚ್ಚಿಕೊಂಡಿರುವ ಮಾವಿನಕಾಯಿ ಉಂಟಲ್ಲ, ಅದನ್ನು ಹಾಕಬೇಕು. ಹೀಗೆ ನೋಡಿ, ಈ ಥರ ಕೊಚ್ಚಿಕೊಂಡಿರೋ ಮಾವಿನಕಾಯಿಯನ್ನೆಲ್ಲ ಹಾಕಬೇಕು ಇದಕ್ಕೆ. ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಅದಕ್ಕೊಂದು ಒಗ್ಗರಣೆ ಹಾಕಬೇಕು. ಆಗ ಉಪ್ಪಿನಕಾಯಿ ರೆಡಿ ಆಗ್ತದೆ ನೋಡಿ. ಎಷ್ಟು ದಿನ ಇಟ್ಟರೂ ಹಾಳಾಗೋದಿಲ್ಲ ಮಾತ್ರ ನೋಡಿ. ಈ ಥರ ನನಗೆ ಮಾತ್ರ ಒಳ್ಳೆ ಘಮ ಬರ್ತಾ ಉಂಟು. ತಿನ್ನುವ ಅಂತ ಆಗ್ತಾ ಉಂಟು. ಯಾವುದಕ್ಕೆಲ್ಲ ಮಸಾಲೆ ಎಲ್ಲ ಹಾಕಿ ರೆಡಿ ಮಾಡುವ. ಮತ್ತೊಂದು ಒಗ್ಗರಣೆ ಎಲ್ಲ ಕೊಟ್ಟ ಮೇಲೆ ನೋಡುವ. ಮಾಡಿದ್ರಾ? ಫೈನಲಿ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ. ಈ ಥರ ಬಂದಿದೆ. ಟೇಸ್ಟ್ ಹೇಗೆ ಉಂಟು ಅಂತ ಹೇಳ್ತೇನೆ. ಸೂಪರಾಗಿದೆ. 1-2 ದಿನ ಅಂತ ಡಬ್ಬದಲ್ಲಿ ಇಟ್ಟು ಮತ್ತೆ ತಿಂದರೆ ಇನ್ನೂ ಚಂದ ಟೇಸ್ಟ್ ಬರ್ತದೆ ಆಯಿತಾ ನೋಡಿ. ಎಂಥ ಟೇಸ್ಟ್ ಇದೆ. ನೀವು ಸಹ ಒಂದ್ಸಲ ಮನೆಯಲ್ಲಿ ಮಾಡಿ ನೋಡಿ, ಓಕೆ.